ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಬೆಂಗಳೂರು ಉತ್ತರ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಬೆಂಗಳೂರಿನ ಯಲಹಂಕ ಉಪನಗರದ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಸಂಘದ ಸಂಸ್ಥಾಪಕರಾದ ಶ್ರೀ ಕಲಾವಿದ ವಿಷ್ಣುರವರ ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಸೌರಭ್ ನಾಗರಾಜ್ ಹಾಗೂ ಬೆಂಗಳೂರು ಉತ್ತರ ಘಟಕದ ಅಧ್ಯಕ್ಷರಾದ ಶ್ರೀ ಎಸ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ. ಶಾಸಕರಾದ ಶ್ರೀ ಎಸ್ ವಿಶ್ವನಾಥ್ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಘದ ವತಿಯಿಂದ ಆಯೋಜಿಸಿದ್ದ ಸಮಾಜದ ಸಾಧಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಘದ ಖಜಾನ್ಸಿಗಳಾದ ಶ್ರೀ ಜಯಣ್ಣರವರು ಸೇರಿದಂತೆ ಎಲ್ಲಾ ಸಂಘದ ಪದಾಧಿಕಾರಿಗಳು, ಪತ್ರಕರ್ತ ವೃಂದದವರು, ಸಂಪಾದಕರು, ವರದಿಗಾರರು ಉಪಸ್ಥಿತರಿದ್ದರು. ಇವತ್ತು ಎಲ್ಲರೂ ಹೇಳೋ ರೀತಿಯಲ್ಲಿ ನಾವು ಭಾಷಣದಲ್ಲಿ ಹೇಳ್ತಾ ಇರ್ತೀವಿ, ಪತ್ರಿಕಾ ಮಾಧ್ಯಮ ಕೂಡ 4ನೇ ಅಂಗ ಅಧಿಕೃತವಾಗಿ ಅಲ್ಲದಿದ್ರು ಕೂಡ ಅಷ್ಟು ಪ್ರಭಾವಿಯಾಗಿರ್ತಕ್ಕಂಥ ಒಂದು ರಂಗ ಪತ್ರಿಕಾ ರಂಗ ಅಂತ ಹೇಳ್ತೀವಿ, ಪತ್ರಿಕೋದ್ಯಮ. ಯಾಕಂದ್ರೆ ಇವತ್ತು ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈ ಪತ್ರಿಕಾ ಮಾಧ್ಯಮದ ವರದಿಗಾರರು ಕಣ್ಣಿಟ್ಟಿರ್ತಾರೆ. ಆ ಭಯ ಇಲ್ಲ ಅಂದಿದ್ರೆ ರಾಜಕಾರಣಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ, ಆಡಳಿತ ನಡೆಸ್ತಕ್ಕಂಥವ್ರು ಹೆಂಗ್ ಬೇಕಾದ್ರೂ ಆಟ ಆಡ್ತಾ ಇದ್ರು, ಹೆಂಗ್ ಬೇಕಾದ್ರೂ ಹಂಗೆ ಆಟ ಆಡ್ತಾ ಇದ್ರು. ಆ ತಪ್ಪುಗಳನ್ನ ಎತ್ತಿ ತೋರಿಸುವಂತ, ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥ, ತಪ್ಪು ಮಾಡಿದಂಥ ವ್ಯಕ್ತಿಯನ್ನ ತಿದ್ಕೊಳ್ಳುವಂತ ಅವಕಾಶವನ್ನ ಮಾಧ್ಯಮಗಳು ಇವತ್ತು ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತೀವಿ. ಕೆಲವು ಮಾಧ್ಯಮಗಳು ವಸ್ತುನಿಷ್ಠ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ಹೇಳ್ತಾರೆ. ಇನ್ನು ಕೆಲವರು ಬಣ್ಣ ಕಟ್ಟಿ ಹೇಳ್ತಾರೆ. ಬಹುಶಃ ಬಣ್ಣ ಯಾಕೆ ಕಟ್ತಾರೆ ಅಂತಂದ್ರೆ ಅವ್ರ ಬಣ್ಣ ಬೇರೆಯವ್ರು ಕಟ್ಟಿರ್ತಾರೆ. ಅಂದ್ರೆ ಅವ್ರನ್ನ ನನ್ನ ಮುಖಸ್ತುತಿ ಮಾಡಬೇಕು ಅಂದ್ರೆ ನಾನು ಹೊಗಳೋದು. ಆಧುನಿಕ ಕೆಂಪೇಗೌಡ 24 ಗಂಟೆ ಕೆಲಸ ಮಾಡ್ತಾನೆ, ಇವೆಲ್ಲ ಹೊಗಳೋದಾಗ್ತಾರೆ. ಯಾಕೆ ಹೊಗಳ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಕಪ್ಪು ಚುಕ್ಕೆ ಬರೆದ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ರಿ, ಭಗವಂತ ಅಟ್ಲೀಸ್ಟ್ ಹೆಸರಾದ್ರೂ ಇರ್ತದೆ ನಿಮ್ಗೆ. ಅನೇಕ ಜನ ಈಗ ಮಾಧ್ಯಮದವರು ತೀರೋದಾಗ ಅವ್ರು ಹೇಳ್ತಾರೆ, ಭೀಷ್ಮ, ಪತ್ರಿಕಾ ರಂಗದ ಭೀಷ್ಮ ಅವರು ಅಂತೇಳಿ. ಈ ತರ ಬಹಳಷ್ಟು ಜನ ಕೂಡ ಸರ್ಕಾರಗಳನ್ನು ಉರುಳಿಸಿದಂತ ಪತ್ರಿಕೆಯವರವ್ರೆ, ರಾಜೀನಾಮೆಗಳನ್ನು ಕೊಡಿಸಿದಂತ ಮಾಧ್ಯಮದವರವ್ರೆ. ಯಾಕಂದ್ರೆ ಅವರು ವಸ್ತುನಿಷ್ಠವಾದಂತ ದಾಖಲೆ ಇಡ್ತಾರೆ. ಅವ್ರಿಗೆ ಅನೇಕ ಒತ್ತಡಗಳಿದ್ರು ಕೂಡ, ಪ್ರಾಣ ಬೆದರಿಕೆಯಿಂದ ಹಿಡಿದು ಅನೇಕ ಆಮಿಷಗಳನ್ನು ಹಿಡಿದ್ರು ಕೂಡ ಅವನ ವೃತ್ತಿ ಧರ್ಮ ದ್ರೋಹ ಮಾಡಿಲ್ಲ. ಅವನ ಅದರಲ್ಲಿ ಸಕ್ಸಸ್ ಆಗವನ. ಮಾಧ್ಯಮ ಅಂತೂ 2 ಕಣ್ಣಲ್ಲ, ನಿಮ್ಗೆ 10 ಕಣ್ಣಿರ್ತದೆ. ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ನಾವು ಹೆಚ್ಚಿನ ಇಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಕಷ್ಟಕಾಲ ಆದ್ರೂ ಕೂಡ. ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆಲ್ಲ ಕೂಡ ಸನ್ಮಾನ ಮೇಲೆ ಮಾಡ್ತಾ ಇದ್ರಿ, ಕಸ ಹೊಡಿತಾ ಇದ್ರ ಸರಿಯಾಗಿ, ಶತ್ಲಂತ ಭಾಗ ಕೊಡ್ತಾ ಉಂಟಾರ. ಮೊನ್ನೆ ಅವ್ರಿಗೆಲ್ಲ ಒಂದೊಂದು ಕುಕ್ಕರ್ ಕೊಟ್ಟೆ. ಅವ್ರಿಗೆ ಹೇಳ್ದೆ ಏನ್ ಬೇಕು ಅಂತ. ಇಲ್ಲ ಲಾಸ್ಟ್ ಟೈಮ್ ಒಂದು ಜರ್ಕಿನ್ ಕೊಡ್ಸಿದ್ದೆ, ಮಳೆ ಚಳಿಗೆ ಸಮಸ್ಯೆ ಆಗ್ತದೆ ಅಂತ. ಅಣ್ಣ ಲಾಸ್ಟ್ ಟೈಮ್ ಕೊಟ್ರಿ, ಸರಿ ಕುಕ್ಕರ್ ಮಾಡ್ಕೊಡ್ರಿ ಅಂತ. ಆಯ್ತು, ಕುಕ್ಕರ್ 5 ಲೀಟರ್ ಕೊಟ್ಟೆ. ಕೊಟ್ಬಿಟ್ಟು ಅವ್ರಿಗೆ ಹೇಳಿದೆ, ಒಂದಿನ ಊಟಕ್ಕನ ಕರೀರಿ ಅಂತ. ಒಂದಿನ ಕರೆಯೋದೇ, ಇವರೇ ಬೇಯಿಸ್ಕೊಂಡು ಇವರೇ ತಿಂದಾಕ್ತಾರೆ. ಅದ್ರಲ್ಲಿ ಹೋಗ್ತೀನೋ ಅಂತ ಕಡೆಗೆ. ಬಟ್ ಯಲಹಂಕದಲ್ಲಿ ಇರೋದ್ರಲ್ಲಿ ಒಳ್ಳೆ ಚೆನ್ನಾಗಿ ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಬೇರೆ ಕಡೆ ಹೆಂಗೋ, ನಮ್ಮಲ್ಲಿ ಇರೋದ್ರ ಒಂದು 75% ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೇದಾಗ್ಲಿ.
ಕರ್ನಾಟಕ ಸಂಪಾದಕರ ಹಾಗೂ ವರದಿಗಾರರ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದಂಥ ವಿಷ್ಣು ಅವರಿಂದ ಸಂಸ್ಥಾಪಿಸಲ್ಪಟ್ಟಿತು. ಅವ್ರ ಜೊತೆಗೆ ಆಗ ನಮ್ಮ ನಾಗರಾಜ್ ಅಂತ ಹಿಂದೂ ಸಂಜೆ ಪತ್ರಿಕೆಯ ಸಂಪಾದಕರು ಕೂಡ ಇದ್ದರು. ಅಂಥ ಹಿರಿಯರು ಮಹಾನುಭಾವರೆಲ್ಲ ಸೇರಿ ಪತ್ರಕರ್ತರ ಹಿತರಕ್ಷಣೆಗೋಸ್ಕರ ಪತ್ರಕರ್ತರಿಗೆ ಮುಂದಿನ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಮುಂದೆ ಯಾಕೆಂದರೆ ಬರ್ತಾ ಪೀಳಿಗೆಗಳು ಬದಲಾಗ್ತಾ ಬರ್ತವೆ. ಆ ಮುಂದಿನ ಪೀಳಿಗೆಗಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಿಷ್ಠೆಯಿಂದ ಸತ್ಯದಿಂದ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರೆಲ್ಲ ಕೂಡ ಈ ಒಂದು ಕರ್ನಾಟಕ ಸಂಪಾದಕರ ಹಾಗೂ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದರ ನಂತರ ನಮ್ಮನ್ನು ಕೂಡ ಇಲ್ಲಿ ಯಲಹಂಕದ ಉತ್ತರ ಘಟಕದ ಅಧ್ಯಕ್ಷರನ್ನಾಗಿ ಅವರೇ ಕೂಡ ನೇಮಿಸಿದರು. ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ಒಂದು ತತ್ವ ಆದರ್ಶಗಳಿದ್ದಾವೆ ಅವನ್ನು ಕೂಡ ನಾವು ಪಾಲಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ನಮಗೆ ಬೆಂಬಲವಾಗಿ ಡಾಕ್ಟರ್ GY ಪದ್ಮಾ ನಾಗರಾಜ್ ಹಾಗೂ ಸಮತಾ ದೇಶಮಾನೆ ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರಿರ್ಬೋದು, ಮತ್ತು ಸಂಘಟನಾ ಕಾರ್ಯದರ್ಶಿ ಮುನ್ರಾಜ್ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ನಮ್ಮ ಹನುಮಂತು ಇರ್ಬೋದು, ಹಾಗೂ ನಮ್ಮ ಖಜಾಂಚಿಗಳಾದಂಥ ಜಯಣ್ಣ ಇರ್ಬೋದು, ಎಲ್ಲರೂ ಕೂಡ ತುಂಬು ಹೃದಯದಿಂದ ಒಟ್ಟಿಗೆ ಒಂದು ಮನೆಯವ್ರ ಥರ ಟೋಟಲ್ ಹೇಳಬೇಕು ಅಂದರೆ ನಮಗೆ ಯಾವ ಜಾತಿನೂ ಇಲ್ಲ. ಜಾತಿ ಒಂದೇ ಜಾತಿ, ಪತ್ರಕರ್ತರ ಜಾತಿ. ಆ ಒಂದು ಬಾಂಧವ್ಯದಲ್ಲಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ. ಅವರೆಲ್ಲರ ಒಂದು ಇದರ ಒತ್ತಾಸೆ ಮೇರೆಗೆ ಹಾಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಒಬ್ಬರಿದ್ದಾರೆ ಸುಮಾ ಪುರುಷೋತ್ತಮ್ ಅಂತ, ಹಾಗೆ ತುಂಬ ಚಟುವಟಿಕೆಯಿಂದ ನಮ್ಮನ್ನೆಲ್ಲ ಪ್ರೇರೇಪಿಸಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಈ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಿದ್ದೀವಿ. ಅದಕ್ಕೆ ಬಂದಿರತಕ್ಕಂಥ ನಮ್ಮ ಮಿತ್ರ ಸುಭಾಷ್ R. ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತು ಉತ್ತೇಜನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು SS ಪ್ರಕಾಶ್ ಅಂತ, ಯಲಹಂಕ ಉತ್ತರ ಘಟಕದ ಅಧ್ಯಕ್ಷ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಒಂದು ಸಂಘದಿಂದ ಉತ್ತರ ಘಟಕದಲ್ಲಿ ಯಲಹಂಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪತ್ರಿಕಾ ದಿನಾಚರಣೆದು ಬಹಳಷ್ಟು ಒಂದು ಒಳ್ಳೆ ಮಟ್ಟದಲ್ಲಿ ಕಾರ್ಯಕ್ರಮನ ಮಾಡಿದ್ರು. ಮತ್ತು ನಮ್ಮ ವಿಶ್ವನಾಥ್ ಸರ್ ಬಂದಿದ್ದರು. ಮತ್ತು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಮತ್ತು ಪೌರ ಕಾರ್ಮಿಕರಿಗೆ ನಮ್ಮ ಪತ್ರಕರ್ತರು ಪೌರ ಕಾರ್ಮಿಕರಿಗೆ ಮತ್ತು ಸೈನಿಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ನಾನೇನು ಒಂದು ರಾಜ್ಯ ಉಪಾಧ್ಯಕ್ಷೆಯಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಜಿಲ್ಲೆ ಮತ್ತು ಎಲ್ಲ ನಮ್ಮ ಏನೇನು ತಾಲೂಕುಗಳಲ್ಲಿ ನಮ್ಮ ಒಂದು ಸಂಪಾದಕರ ಸಂಘ ಇದೆ, ಇವರ ಒಂದು ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಎಲ್ಲ ಪತ್ರಕರ್ತರ ಹಿತದೃಷ್ಟಿಯಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪರವಾಗಿ ಮಾಡ್ತಾ ಇದ್ದಾರೆ. ಒಂದು ಆಫೀಸ್ಗೆ ಅಂತ ಒಂದು ಸ್ಥಳನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಅವರು ಚಾಕಚಕ್ಯತೆನ ಅವರು ತೋರಿಸಿದ್ದಾರೆ. ಹಾಗಾಗಿ ಅವ್ರನ್ನ ಅಭಿನಂದಿಸ್ತೀನಿ ನಾನು. ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮುಂದೆ ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ನಾವು ಭೇಟಿ ಕೊಡ್ತಾ ಇರ್ತೀವಿ. ಅವ್ರಿಗೆ ಇವರು ಮಾದರಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಈ ಒಂದು ಕಾರ್ಯಕ್ರಮ ನಾವು ಭಾಳ ಈ ತಿಂಗಳಿಂದ ಪ್ರಯತ್ನ ಪಟ್ವಿ. ಆದರೆ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಅದಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಪ್ರಕಾಶ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಖಜಾಂಚಿಯಾಗಿ ಈ ಒಂದು ಉತ್ತರ ಘಟಕದ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಮೈನಾ ಅಂತ. ಮುಂದೆ ಇನ್ನೂ ಮುಂದಿನ ಒಂದು ಏನೇನು ನಮ್ಮ ಕಾರ್ಯಕ್ರಮಗಳವೆ ಅವನ್ನೆಲ್ಲನ ಇನ್ನೂ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಇದೆ. ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಯಲಹಂಕ ನಗರದಲ್ಲಿ ಯಾರೂ ಮಾಡದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ SR ವಿಶ್ವನಾಥ್ ಅವರು ಬಂದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಅದು ನಮಗೆ ಆನಂದದ ವಿಷಯ. ನಾನು ಕೂಡ BJPಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಇವರೆಲ್ಲರಿಗೂ ಈಗ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು ನಿಮಗೂ ಕೂಡ ಯಾರು ಪತ್ರಕರ್ತರು ವರದಿಗಾರರು ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರ, ತಮಗೂ ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಹಾಗೂ ನಮ್ಮ ಉತ್ತರ ಘಟಕದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ.